ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯವೆದ್ದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆಯ ಶಾಕ್ ಕೊಟ್ಟಿದೆ. ಫೆಬ್ರವರಿ 10ರಂದು ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ನೋಟಿಸ್ಗೆ ಉತ್ತರವನ್ನ ನೀಡದ ಕಾರಣ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ದೆಹಲಿಯಲ್ಲಿ ಇದ್ದಾಗಲೇ ಹೈಕಮಾಂಡ್ ಉಚ್ಚಾಟನೆಯ ಶಾಕ್ ನೀಡಿದೆ. ಉಚ್ಚಾಟನೆ ಸಂಬಂಧ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರುವ ಯತ್ನಾಳ್, ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಎಂದಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷಾ ಕಾಲ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ. ಸಕಲವೂ ತಿಳಿದವಗೆ ದುಭಿಕ್ಷ ಕಾಲ. ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲವಿದು. ಕರ್ಮಿ ಪಾತಕರಿಗೆ ಬಹು ಸೌಖ್ಯ ಕಾಲ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಬಿವೈ ವಿಜಯೇಂದ್ರ, ಈ ಶಿಸ್ತು ಕ್ರಮವನ್ನ ನಾನು ಸಂಭ್ರಮಿಸಲಾರೆ, ಬದಲಾಗಿ ಈ ಬೆಳವಣಿಗೆ ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ ಎಂದಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದಿರುವ ಕಹಿ ಪ್ರಸಂಗಗಳಿಂದ ಉದ್ವೇಗಗೊಳ್ಳಲಿಲ್ಲ, ಯಾರೊಂದಿಗೂ ದುಃಖ ತೋಡಿಕೊಳ್ಳಲಿಲ್ಲ. ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮ ನಾನು ಸಂಭ್ರಮಿಸಲಾರೆ, ಬದಲಾಗಿ ಈ ಬೆಳವಣಿಗೆ ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ. ವಿಶ್ವಾಸ ರಾಜಕಾರಣವನ್ನ ಎಲ್ಲರೊಡಗೂಡಿ ಮುಂದುವರಿಸಿ ಪಕ್ಷ ಸಂಘಟನೆಗೆ ಕಾರ್ಯಕರ್ತರನ್ನ ಅಣಿಗೊಳಿಸುತ್ತೇನೆ. ಇತ್ತ ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಮಾತನಾಡಿ, ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದಿಲ್ಲ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಬೀದರ್ನಿಂದ ಚಾಮರಾಜನಗರದವರೆಗೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ವಿಜಯೇಂದ್ರ ಕಾರಣ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಬಿಜೆಪಿ ನಾಯಕರು ಮಾತನಾಡದೇ ಇರಲು ವಿಜಯೇಂದ್ರ ಕಾರಣ ಎಂದಿದ್ದಾರೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇವ್ರು ಏನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪದ್ದು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜಯೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನು ಭಾಳ ಚರ್ಚೆಗೆ ಅವಕಾಶ ಕೊಡಬೇಡ ತಂದವನೇ ವಿಜಯೇಂದ್ರ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬೆಂಬಲಿಗರ ರಾಜೀನಾಮೆ ಪರ್ವ ಶುರುವಾಗಿದೆ. ವಿಜಯಪುರದ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಶ್ಯಾಳ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದೇ ವಿಜಯಪುರದಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯತ್ನಾಳ್ರನ್ನ ವಿಧಾನಸಭೆಯ ನಿಯಮದ ಪುಸ್ತಕದಲ್ಲಿ ಅನ್ಅಟ್ಯಾಚ್ ಮೆಂಬರ್ ಅಂತ ಪರಿಗಣಿಸಲಾಗುತ್ತೆ. ಪಕ್ಷದ ಯಾವುದೇ ವಿಪ್ ಯತ್ನಾಳ್ಗೆ ಅನ್ವಯಿಸಲ್ಲ. ಬಿಜೆಪಿ ಶಾಸಕಾಂಗ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶ ಇರಲ್ಲ. ಸದನದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಯತ್ನಾಳ್ ಬೇರೆ ಪಕ್ಷ ಸೇರ್ಪಡೆಯಾಗಬಾರದು. ಒಂದ್ ವೇಳೆ ಬೇರೆ ಪಕ್ಷ ಸೇರ್ಪಡೆಯಾದ್ರೆ ಯತ್ನಾಳ್ ಶಾಸಕ ಸ್ಥಾನ ರದ್ದಾಗುತ್ತೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ ಅವರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಿನಯ್ ಗೌಡ ಮತ್ತು ರಜತ್ ರೀಲ್ಸ್ ಮಾಡಿದ್ದ ವೇಳೆ ಬಳಸಿದ್ದ ಮಚ್ಚಿಗಾಗಿ ಪೊಲೀಸರು ಮಂಗಳವಾರ ಹುಡುಕಾಟ ನಡೆಸಿದ್ರು. ಎಷ್ಟೇ ಹುಡುಕಾಡಿದ್ರೂ ಮಚ್ಚು ಪತ್ತೆಯಾಗದ ಹಿನ್ನೆಲೆ ಮಂಗಳವಾರ ರಾತ್ರಿ ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಕೋರ್ಟ್ ಆರೋಪಿಗಳನ್ನ 1 ದಿನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ ಆದೇಶಿಸಿತು. ಈ ಹಿನ್ನೆಲೆ ಬಸವೇಶ್ವರನಗರ ಪೊಲೀಸರು ಬುಧವಾರ 24ನೇ ಎಸಿಜೆಎಂ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಿ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿದ್ರು. 3 ದಿನಗಳ ಕಾಲ ವಿನಯ್ ಗೌಡ ಮತ್ತು ರಜತ್ ಅವರನ್ನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಮಾರ್ಚ್ 28ರ ಸಂಜೆ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಕೋರ್ಟ್ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ. ಆರೋಪಿಗಳನ್ನ ಠಾಣೆಗೆ ಕರೆತಂದ ಬಸವೇಶ್ವರನಗರ ಪೊಲೀಸರು ಮಚ್ಚು ಮೊಬೈಲ್ ವಿಡಿಯೋ ಪತ್ತೆ ಮಾಡಲು ಹೆಚ್ಚಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಕೋರ್ಟ್ನಲ್ಲಿ ಆರೋಪಿಗಳಾದ ರಜತ್ ಮತ್ತು ವಿನಯ್ ಗೌಡ ಪರ ವಾದ ಮಂಡಿಸಿದ ವಕೀಲ ಪ್ರಕಾಶ್, ಇದು ಜಾಮೀನು ನೀಡುವಂತಹ ಪ್ರಕರಣವಾಗಿದೆ. ಪೊಲೀಸ್ ಕಸ್ಟಡಿಗೆ ನೀಡದೆ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ತನಿಖೆ ವೇಳೆ ಆರೋಪಿಗಳು ಮೊದಲು ಕಬ್ಬಿಣದ ಲಾಂಗ್ ಅಲ್ಲ ಫೈಬರ್ ಎಂದಿದ್ರು. ಆದರೆ ಈಗ ಕಬ್ಬಿಣದ್ದು ಅಂತ ಅವರೇ ಹೇಳ್ತಿದ್ದಾರೆ. ಈ ವಸ್ತು ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆಯೇ ಹೊರತು ಯಾರಿಗೂ ಹೆದರಿಸಿಲ್ಲ. ಹೀಗಿರುವಾಗ ಈ ಸೆಕ್ಷನ್ಗಳು ಅನ್ವಯ ಆಗೋದಿಲ್ಲ. ಇವರು ನಟನೆಗೆ ಬಳಸಿದ್ದಾರೆಯಷ್ಟೇ. ಇದು ಕಲೆ. ಇವರಿಗೆ ಹೊಟ್ಟೆ ತುಂಬುತ್ತಿರುವುದೇ ಈ ಕಲೆಯಿಂದ. ಇದನ್ನ ಮಾಡಬೇಡಿ ಅಂದ್ರೆ RMCRನಲ್ಲಿ ಮೂಟೆ ಹೊರಬೇಕಷ್ಟೇ ಎಂದು ವಾದ ಮಂಡಿಸಿದ ವಕೀಲ ಪ್ರಕಾಶ್ ಆರೋಪಿಗಳನ್ನ ಕಸ್ಟಡಿಗೆ ನೀಡದೆ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಬಳಿಕ ಪ್ರತಿವಾದ ಮಂಡಿಸಿದ ಪಬ್ಲಿಕ್ ಪ್ರಾಸಿಕ್ಯೂಟರ್
ಭಯ ಉಂಟು ಮಾಡುವಂತಹ ರೀತಿಯಲ್ಲಿ ಆರೋಪಿಗಳು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ರಾತ್ರಿ ತಂದು ಫೈಬರ್ ಲಾಂಗ್ ನೀಡಿದಾಗ ನೋಟಿಸ್ ನೀಡಿ ಕಳಿಸಿದ್ದೆವು. ಬೆಳಗ್ಗೆ ಇವರು ಹಾಜರುಪಡಿಸಿದ್ದು ಬೇರೆ ಲಾಂಗ್ ಎಂದು ದೃಢಪಟ್ಟಿದೆ. ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಫೈಬರ್ ಲಾಂಗ್ ನೀಡಿದ್ದಾರೆ. ಬೆಳಗ್ಗೆ 10:29ಕ್ಕೆ ವಿಚಾರಣೆಗೆ ಕರೆದರೆ ಮಧ್ಯಾಹ್ನ 2:29ಕ್ಕೆ ಬರ್ತಾರೆ. ಆರೋಪಿಗಳು ಇದುವರೆಗೆ ಅಸಲಿ ಲಾಂಗ್ ಅನ್ನ ಹಾಜರುಪಡಿಸಿಲ್ಲ. ಅಸಲಿ ಮಚ್ಚನ್ನ ಸೀಸ್ ಮಾಡಬೇಕಿದೆ. ಜಪ್ತಿ ಮಾಡದೆ ತನಿಖೆ ಸಾಧ್ಯವಿಲ್ಲ. ಸೀಸ್ ಮಾಡಿ ಮಹಜರು ಮಾಡಿದ್ರೆ ತನಿಖೆ ಅಪೂರ್ಣವಾಗುತ್ತೆ ಎಂದು ವಾದಿಸಿದರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಆರೋಪಿಗಳನ್ನ 3 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು. ಚಿನ್ನ ಕಳ್ಳಸಾಗಣೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಆರೋಪಿ ತರುಣ್ ರಾಜ್ ಒಮ್ಮೆ 2 ಕೆಜಿ ಚಿನ್ನ, ಮತ್ತೊಮ್ಮೆ 2 ಕೆಜಿ ಚಿನ್ನ ಸಾಗಿಸಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಆರೋಪಿಗಳು ಜಿನೆವಾಗೆ ಹೋಗುವುದಾಗಿ ಹೇಳಿ ಭಾರತಕ್ಕೆ ಚಿನ್ನ ತರುತ್ತಿದ್ದರು. ಈ ಬಗ್ಗೆ ಆರೋಪಿ ತರುಣ್ ಕೊಂಡೂರು ರಾಜು ಹೇಳಿಕೆ ನೀಡಿದ್ದಾನೆ. ಇನ್ನು ಕೇವಲ ದುಬೈ ಮಾತ್ರವಲ್ಲ, ಮೊದಲಿಗೆ ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಅಂದ್ರೆ ವೈರಾ ಡೈಮಂಡ್ ಕಂಪನಿಗೆ ಚಿನ್ನ ಸಾಗಾಟ ಮಾಡಲಾಗಿದೆ. ನಂತರ ಅದನ್ನ ಜಿನೆವಾಗೆ ಸಾಗಿಸುವ ನೆಪದಲ್ಲಿ ಭಾರತಕ್ಕೆ ಸಾಗಿಸಿರುವ ಬಗ್ಗೆಯೂ ತರುಣ್ ಕೊಂಡೂರು ರಾಜು ಹೇಳಿಕೆ ನೀಡಿದ್ದಾರೆ. ದಕ್ಷಿಣ ಆಫ್ರಿಕಾಗೆ ಹೋಗಲು ಅಲ್ಲಿಯ ಗೃಹ ಮಂತ್ರಾಲಯದಿಂದಲೂ ಆರೋಪಿಗಳು ಅನುಮತಿ ಪಡೆದಿರುವುದು ಬೆಳಕಿಗೆ ಬಂದಿದೆ. ಇನ್ನು ರಣ್ಯಾರಾವ್ ಬಂಧನದ ಬಳಿಕ ಆಕೆಯ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಲಾಗಿತ್ತು. ಈ ವೇಳೆ ತರುಣ್ ರಾಜು ಸಂಪರ್ಕ ಇರುವುದು ಪತ್ತೆಯಾಗಿತ್ತು. ಕೂಡಲೇ ಲುಕೌಟ್ ನೋಟಿಸ್ ಜಾರಿ ಮಾಡಿ ತರುಣ್ ಬಂಧಿಸಲಾಗಿದೆ ಎಂದು ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ನೀಡಿದ ದಾಖಲೆಯಲ್ಲಿ ಬಂಧನದ ಕಾರಣ ತಿಳಿಸಿದ್ದಾರೆ. ಈ ಬಾರಿಯ ರಂಜಾನ್ ಹಬ್ಬದ ಪ್ರಯುಕ್ತ ಕೇಂದ್ರ ಸರ್ಕಾರದ ವತಿಯಿಂದ 32 ಲಕ್ಷ ಬಡ ಮುಸ್ಲಿಮರಿಗೆ ಸೌಗತಿಯ ಮೋದಿ ಎನ್ನುವ ಹೆಸರಲ್ಲಿ ವಿಶೇಷ ಕಿಟ್ ಅನ್ನು ನೀಡಲಾಗ್ತಿದೆ. ರಂಜಾನ್ ಹಬ್ಬದ ಪ್ರಯುಕ್ತ 32 ಲಕ್ಷ ಮುಸ್ಲಿಮರಿಗೆ ಕೇಂದ್ರದಲ್ಲಿರುವ ಮೋದಿ ಸರ್ಕಾರದಿಂದ ಕಿಟ್ ವಿತರಿಸಲಾಗ್ತಿದೆ. ಬಿಹಾರದ ವಿಧಾನಸಭಾ ಚುನಾವಣೆ ಸಮೀಪದಲ್ಲೇ ದೇಶದಾದ್ಯಂತ ರಂಜಾನ್ ಕಿಟ್ ಅನ್ನ ನೀಡಲಾಗ್ತಿದೆ. ಈ ಕಿಟ್ನಲ್ಲಿ ಬಟ್ಟೆ, ಶಾವಿಗೆ, ಅಟ್ಟ, ಡ್ರೈ ಫ್ರೂಟ್ಸ್, ಸಕ್ಕರೆ, ಹಾಲು ಹಾಗೂ ಅಡುಗೆ ಎಣ್ಣೆ ನೀಡಲಾಗ್ತಿದೆ. ಆದ್ರೆ ಇದೇ ಕಿಟ್ ಕಾಂಗ್ರೆಸ್ ನೀಡಿದ್ರೆ ಬಿಜೆಪಿ ಬೀದಿಗಿಳಿದು ಪ್ರತಿಭಟಿಸ್ತಾ ಇತ್ತು. ಇದು ತುಷ್ಟೀಕರಣ, ಓಲೈಕೆ, ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲವೇ ಅಂತ ಕಾಂಗ್ರೆಸ್ ಪ್ರಶ್ನಿಸಿದೆ. ಇನ್ನೊಂದೆಡೆ ಬಿಜೆಪಿ ನಾಯಕರಿಂದ ಮುಸ್ಲಿಮರಿಗೆ ರಂಜಾನ್ ಕಿಟ್ ವಿತರಣೆ ಓಲೈಕೆ ಅಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸೌಗಾದೆ ಮೋದಿ ಎಲ್ಲಿ 32 ಲಕ್ಷ ಕಿಟ್ ಕೊಡ್ತೀನಿ ಅಂದ್ರೆ ಇದು ಮುಸ್ಲಿಂ ಓಲೈಕೆ ಅಲ್ವಾ? ಜೊತೆಗೆ ಮುಸ್ಲಿಂ ಲೋಕಸಭೆಯಲ್ಲಿ ನನ್ನನ್ನು ಮಾತನಾಡೋಕೆ ಬಿಡುತ್ತಿಲ್ಲ. ನಾನು ಯಾವಾಗೆಲ್ಲ ಮಾತನಾಡೋಕೆ ಮುಂದಾಗ್ತೀನೋ ಆಗ ನನ್ನನ್ನ ಲೋಕಸಭೆ ಸ್ಪೀಕರ್ ತಡೆಯುತ್ತಾರೆ. ಅವಕಾಶವೇ ಕೊಟ್ಟಿಲ್ಲ. ಇದು ಕಲಾಪ ನಡೆಸುವ ರೀತಿಯಲ್ಲ. ಇದು ಪ್ರಜಾಪ್ರಭುತ್ವವಲ್ಲದ ನಡೆ. ಹೀಗಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಕುಂಭಮೇಳದ ಬಗ್ಗೆ ಮಾತನಾಡಿದ ಬಳಿಕ ನಾನು ನಿರುದ್ಯೋಗದ ಬಗ್ಗೆ ಮಾತನಾಡಲು ಮುಂದಾದೆ. ಆದರೆ ಸ್ಪೀಕರ್ ನನ್ನ ಮಾತನಾಡಲು ಬಿಡದೆ ಹೊರಟ್ರು ಅಂತ ರಾಹುಲ್ ಆರೋಪಿಸಿದ್ದಾರೆ. जब भी मैं खड़ा होता हूँ मुझे बोलने नहीं दिया जाता, ठीक है? तो पता नहीं मतलब ये किस प्रकार से हाउस चल रहा है. जो हम कहना चाहते हैं, ಮಹಿಳೆಯರ ಪೈಜಾಮ ಹರಿಯುವುದು, ಎದೆ ಹಿಡಿಯುವುದು ಅತ್ಯಾಚಾರ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಎದೆ ಹಿಡಿಯುವುದು ಅತ್ಯಾಚಾರ ಅಥವಾ ಅತ್ಯಾಚಾರ ಯತ್ನ ಅಲ್ಲ ಅನ್ನೋ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಈ ಆದೇಶದ ಬಗ್ಗೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಈ ಆದೇಶದ ಅಮಾನವೀಯ ಹಾಗೂ ಸೂಕ್ಷ್ಮತೆ ಇಲ್ಲದ್ದು, ಈ ಆದೇಶ ನೀಡಿದ ಬಗ್ಗೆ ನಮಗೆ ನೋವಾಗಿದೆ. ಪ್ರಕರಣವೊಂದರ ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಪನ್ನೀರ್ ಪ್ರಿಯರಿಗೆ ರಾಜ್ಯ ಆಹಾರ ಇಲಾಖೆಯ ವರದಿ ಶಾಕ್ ನೀಡಿದೆ. ಪನ್ನೀರ್ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ಆಹಾರ ಇಲಾಖೆ ಕಳಿಸಿತ್ತು. ಸ್ಯಾಂಪಲ್ ವರದಿಯಲ್ಲಿ ಪನ್ನೀರ್ನೊಳಗೆ ಬ್ಯಾಕ್ಟೀರಿಯಾ ಅಂಶ ಇರೋದು ದೃಢವಾಗಿದೆ. ಪನ್ನೀರ್ನಲ್ಲಿ ಅಸುರಕ್ಷಿತ ಅಂಶ ಇರೋದು ಪತ್ತೆಯಾಗಿದೆ. ಬೆಂಗಳೂರು ಸೇರಿ ಹಲವೆಡೆ 231 ಪನ್ನೀರ್ ಸ್ಯಾಂಪಲ್ ಪಡೆದು ಪರೀಕ್ಷೆ ನಡೆಸಲಾಗಿದ್ದು, ಈ ಪೈಕಿ 17 ಸ್ಯಾಂಪಲ್ಗಳ ವರದಿ ಬಂದಿದೆ. 2 ಪನ್ನೀರ್ಗಳು ಅಸುರಕ್ಷಿತ ಎಂದು ವರದಿ ಬಂದಿದ್ದು, ಉಳಿದ ಸ್ಯಾಂಪಲ್ಗಳ ವರದಿಗಾಗಿ ಆಹಾರ ಇಲಾಖೆ ಕಾದಿದೆ. ಏಪ್ರಿಲ್ 1ರಿಂದ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳಲಿದೆ. ಟೋಲ್ ದರ ಏಪ್ರಿಲ್ 1ರಿಂದ 5% ಏರಿಕೆಯಾಗಲಿದೆ. ದೇಶದಲ್ಲಿ 323 ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸೇರಿದಂತೆ ದೇಶದಲ್ಲಿನ ಒಟ್ಟು 1181 ಟೋಲ್ಗಳಲ್ಲಿ ದರ ಹೆಚ್ಚಳವಾಗಲಿದೆ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕ ಹೆಚ್ಚಳವಾಗಿದೆ. 2023-24ರಲ್ಲಿ 42,196 ಕೋಟಿ ಟೋಲ್ ಶುಲ್ಕ ಸಂಗ್ರಹವಾಗಿದೆ. 2024-25ರಲ್ಲಿ 64,809 ಕೋಟಿ ಸಂಗ್ರಹವಾಗಿದೆ. ಇದೀಗ ಮತ್ತೆ ಟೋಲ್ ದರ ಏರಿಕೆಯನ್ನ ಖಂಡಿಸಿ ವಾಹನ ಸವಾರರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ.
ಉದ್ಯೋಗಿಗಳು ತಮ್ಮ ಪಿಎಫ್ ಹಣವನ್ನ ಎಟಿಎಂನಿಂದಲೇ ಪಡೆಯುವ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದೇ ಜೂನ್ನಿಂದ ಈ ಹೊಸ ಯೋಜನೆ ಜಾರಿಗೆ ಬರಲಿದೆ. ಎಟಿಎಂ, ಯುಪಿಐ ಮೂಲಕ 1 ಲಕ್ಷದವರೆಗೂ ಪಿಎಫ್ ಹಣವನ್ನ ಹಿಂಪಡೆಯುವ ಅವಕಾಶ ಒದಗಿಸಲಾಗ್ತಿದೆ. ಇನ್ನೊಂದೆಡೆ ಎಟಿಎಂನಿಂದ ಹಣ ಡ್ರಾ ಮಾಡಿಕೊಳ್ಳುವ ಸೇವೆಗೆ ಶುಲ್ಕ ₹2 ಏರಿಸಲಾಗಿದ್ದು, ಇದೇ ಮೇ 1ರಿಂದ ಜಾರಿಯಾಗಲಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ಹಗರಣದ ಪ್ರಮುಖ ಆರೋಪಿ ವಜ್ರೋದ್ಯಮಿ ಮೆಹುಲ್ ಚೋಕ್ಸಿ ತನ್ನ ದೇಶದಲ್ಲಿರುವುದಾಗಿ ಬೆಲ್ಜಿಯಂ ಖಚಿತಪಡಿಸಿದೆ. 65 ವರ್ಷದ ಚೋಕ್ಸಿ 2023ರ ನವೆಂಬರ್ 15ರಿಂದ ಎಫ್ ರೆಸಿಡೆನ್ಸಿ ಪೌರತ್ವ ಕಾರ್ಡ್ ಪಡೆದು ಬೆಲ್ಜಿಯಂನಲ್ಲಿ ಕಾನೂನುಬದ್ಧವಾಗಿ ವಾಸಿಸ್ತಾ ಇದ್ದಾರೆ. ಭಾರತೀಯ ಅಧಿಕಾರಿಗಳು ಚೋಕ್ಸಿಯನ್ನ ಹಸ್ತಾಂತರಿಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ.